ಕಾವೇರಿಯ ದಡದ ಚಿಕ್ಕ ಗ್ರಾಮ. ಹೆಸರು ಸಂತೆಕೊಪ್ಪ. ಇಲ್ಲಿ ಲಕ್ಷ್ಮಿಯ ಸೌಂದರ್ಯ ಒಂದು ರೋಚಕವಾಗಿತ್ತು. 16ರ ವಯಸ್ಸಿನಲ್ಲಿ ರಾಮಯ್ಯನನ್ನು ಮದುವೆಯಾಗಿದ್ದ ಲಕ್ಷ್ಮಿಗೆ ಈಗ 35 ವರ್ಷ ಆಗಿತ್ತು. ಆದರೆ ಆಕೆಯನ್ನು ನೋಡಿದವರಿಗೆ 25ಕ್ಕಿಂತ ಹೆಚ್ಚಿಲ್ಲ ಅನ್ನಿಸ್ತಾ ಇತ್ತು. ರಾಮಯ್ಯ ಗ್ರಾಮದ ಶ್ರೀಮಂತ ರೈತ. ಲಕ್ಷ್ಮಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಆಕೆಗೆ ಒಡವೆ, ಸೀರೆ, ಊರಿಗೆ ಹೋಗಲು ಕಾರು ಎಲ್ಲವನ್ನು ಒದಗಿಸಿದ್ದ. ಆದರೆ ಗ್ರಾಮದ ಕೆಲ ಯುವಕರು ಕಣ್ಣು ಲಕ್ಷ್ಮಿಯ ಮೇಲೆ ತಪ್ಪಾಗಿತ್ತು. ಆಕೆ ದೇವಸ್ಥಾನಕ್ಕೆ ಹೋದರೂ, ಹೊಲಕ್ಕೆ ನಡೆದರೂ ಕೆಲವರು ಆಕೆಯನ್ನು ಕೆಣಕುವಂತೆ ನೋಡುತ್ತಿದ್ದರು. ಲಕ್ಷ್ಮಿ ಇದನ್ನು ಗಮನಿಸಿದರೂ ತನ್ನ ಗಂಡನಿಗೆ ಹೇಳಿಕೊಳ್ಳಲಿಲ್ಲ. ಅವನಿಗೆ ಒತ್ತಡ ಕೊಡೋದು ಬೇಡ ಅಂತ. ಆಕೆ ಮೌನವಾಗಿದ್ದಳು. ಲಕ್ಷ್ಮಿಗೆ 4 ಮಕ್ಕಳು: ಗೌರಿ, ಸೀತಾ, ರಾಧಾ ಮತ್ತು ಕಾರ್ತಿಕ್. ಎಲ್ಲರೂ ಶಾಲೆಗೆ ಹೋಗುತ್ತಿದ್ದರು. ಗೌರಿ ತಾಯಿಯಂತೆಯೇ ಸೌಂದರ್ಯವತಿಯಾಗಿದ್ದಳು, ಆದರೆ ತುಂಬ ಸಂಕೋಚಿತೆಯಾಗಿದ್ದಳು. ಕಾರ್ತಿಕ್ ತುಂಟ, ಆದರೆ ತಾಯಿಯ ಮೇಲೆ ತುಂಬ ಪ್ರೀತಿಯಾಗ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಯೂನಿಯನ್ ಡೇ ಇತ್ತು. ಲಕ್ಷ್ಮಿ ಸೀರೆ ತೊಟ್ಟು ಮಕ್ಕಳಿಗೆ ತಿಂಡಿ ತಯಾರಿಸಿ ಶಾಲೆಗೆ ಹೋದಳು. ಗೌರಿ ಮತ್ತು ಸೀತಾ ತಮ್ಮ ತಾಯಿಯ ಜೊತೆಗೆ ತುಂಬ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಜೆ ಆಗೋಷ್ಟರಲ್ಲಿ ಲಕ್ಷ್ಮಿ ಕಾಣೆಯಾಗಿದ್ದಳು. ರಾಮಯ್ಯನಿಗೆ ಈ ಸುದ್ದಿ ತಿಳಿಯುವುದಂತೆ ಅವನಿಗೆ ಶಾಲೆಗೆ ಧಾವಿಸಿದ. ಲಕ್ಷ್ಮಿ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಯಾರಿಗೂ ಉತ್ತರವಿರಲಿಲ್ಲ. ಗ್ರಾಮದ ಜನರು, ಶಾಲೆಯ ಶಿಕ್ಷಕರು ಎಲ್ಲರೂ ಹುಡುಕಾಟ ಶುರು ಮಾಡಿದರು. ಆದರೆ ಲಕ್ಷ್ಮಿಯ ಸುಳಿವೇ ಇರಲಿಲ್ಲ. ಅದೇ ರಾತ್ರಿ ರಾಮಯ್ಯನ ತಂಗಿ ಗಿರಿಜಾ ಕೂಡ ಗಾಬರಿಯಿಂದ ಬಂದಳು. ನನ್ನ ಮಗ ಶಿವ ಕೂಡ ಕಾಣೆಯಾಗಿದ್ದಾನೆ ಎಂದು ಅಳುತ್ತಿದ್ದಳು. ಶಿವನಿಗೆ 25 ವರ್ಷ. ರಾಮಯ್ಯನ ಜೊತೆ ಕೆಲಸ ಮಾಡುತ್ತಿದ್ದ. ಇಬ್ಬರು ಒಟ್ಟಿಗೆ ಕಾಣೆಯಾಗಿರುವುದು ಗ್ರಾಮದಲ್ಲಿ ಕಿವದಂತಿಗಳಿಗೆ ಕಾರಣವಾಗುತ್ತಿತ್ತು. ಲಕ್ಷ್ಮಿಯ ಮಕ್ಕಳಿಗೆ ತಾಯಿಯ ಕಾಣೆಯಾಗಿರುವ ಸುದ್ದಿ ಒಡನೆಯೇ ತಿಳಿಯಿತು. ಗೌರಿ ತನ್ನ ಒಡ ಹುಟ್ಟಿದವರನ್ನು ಕರೆದು ನಾವೇ ತಾಯಿಯನ್ನು ಹುಡುಕಬೇಕು ಎಂದು ತೀರ್ಮಾನಿಸಿದಳು. ಕಾರ್ತಿಕ್ ನಾನು ಕೂಡ ಬರುತ್ತೇನೆ ಎಂದು ಒತ್ತಾಯಿಸಿದ. ಗೌರಿಗೆ ಒಂದು ಸಂಗತಿ ನೆನಪಾಯಿತು. ಲಕ್ಷ್ಮಿ ಒಮ್ಮೆ ನಾನು ಎಲ್ಲಿಗಾದರೂ ಹೋದರೆ ಕಾವೇರಿಯ ದಡಕ್ಕೆ ಹೋಗಿ ನೋಡಿ ಎಂದಿದ್ದಳು. ಆ ರಾತ್ರಿ ಮಕ್ಕಳು ಗ್ರಾಮದಿಂದ ರಹಸ್ಯವಾಗಿ ಕಾವೇರಿಯ ದಡಕ್ಕೆ ಹೊರಟರು. ಅಲ್ಲಿ ಒಂದು ಹಳೆಯ ದೇವಸ್ಥಾನದ ಬಳಿ ಅವರಿಗೆ ಲಕ್ಷ್ಮಿಯ ಕಾಲಿನ ಗುರುತುಗಳಂತೆ ಕಾಣಿಸಿದವು. ಆದರೆ ಗುರುತುಗಳು ಒಂದು ದೊಡ್ಡ ಕಾಡಿನತ್ತ ಸಾಗಿದವು. ನಾವು ಒಳಗೆ ಹೋಗಬೇಕು ಎಂದಳು ಗೌರಿ. ಸೀತಾ ಭಯದಿಂದ ಅಲ್ಲಿ ಏನಾದರೂ ಆಗಿದ್ದರೆ ಎಂದು ಕೇಳಿದಳು. ಕಾರ್ತಿಕ್ ತಾಯಿಗಾಗಿ ಏನಾದರೂ ಮಾಡ್ತೀನಿ ಎಂದು ಧೈರ್ಯದಿಂದ ಮುಂದುವರೆದ. ಕಾಡಿನಲ್ಲಿ ಮಕ್ಕಳಿಗೆ ಒಂದು ಹಳೆಯ ಗುಡಿಸಲು ಕಾಣಿಸಿತು. ಒಳಗೆ ಲಕ್ಷ್ಮಿಯ ಧ್ವನಿಯಂತೆ ಯಾರೋ ಮಾತನಾಡುವ ಸದ್ದು ಕೇಳಿಸಿತು. ಗೌರಿ ಗುಡಿಸಲಿನ ಬಾಗಿಲಿಗೆ ಕಿವಿ ಇಟ್ಟು ಕೇಳಿದಾಗ ಲಕ್ಷ್ಮಿಯ ಜೊತೆ ಶಿವನ ಧ್ವನಿಯು ಕೇಳಿತು. ಗೌರಿ ಒಳಗೆ ಧೈರ್ಯದಿಂದ ನುಗ್ಗಿದಳು. ಅಲ್ಲಿ ಲಕ್ಷ್ಮಿ ಮತ್ತು ಶಿವ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಏನನ್ನೋ ಎಣಿಸಿ ಮಾಡುತ್ತಿದ್ದರು. ಗೌರಿ, ಅಮ್ಮ ನೀನು ಇಲ್ಲಿದ್ದೀಯಾ ಎಂದು ಕೂಗಿದಳು. ಲಕ್ಷ್ಮಿ ಆಶ್ಚರ್ಯದಿಂದ ಗೌರಿ, ನೀವು ಇಲ್ಲಿ ಹೇಗೆ ಎಂದು ಕೇಳಿದಳು. ತಿರುಗಿ ಬಂದ ಕತೆ ಇಂತಿತ್ತು. ಲಕ್ಷ್ಮಿಯ ಸೌಂದರ್ಯದಿಂದ ಆಕರ್ಷಿತವಾದ ಗ್ರಾಮದ ಒಬ್ಬ ಶ್ರೀಮಂತ ವ್ಯಕ್ತಿ ಆಕೆಯನ್ನು ಒಡಂಬಡಿಕೆಯಿಂದ ದೂರಕ್ಕೆ ಕರೆದೊಯ್ಯಲು ಯೋಜಿಸಿದ್ದ. ಆದರೆ ಶಿವ ಈ ಯೋಜನೆಯನ್ನು ತಿಳಿದು ಲಕ್ಷ್ಮಿಯನ್ನು ರಕ್ಷಿಸಲು ಆಕೆಯ ಜೊತೆಗೆ ಕಾಡಿಗೆ ಬಂದಿದ್ದ. ಆದರೆ ಆ ಶ್ರೀಮಂತ ವ್ಯಕ್ತಿಯ ಗುಂಡಗಳಿಂದ ತಪ್ಪಿಸಿಕೊಳ್ಳಲು ಅವರಿಬ್ಬರು ಗುಡಿಸಿನಲ್ಲಿ ಅಡಗಿಕೊಂಡಿದ್ದರು. ಗೌರಿಯ ಧೈರ್ಯದಿಂದ ಲಕ್ಷ್ಮಿ ಮತ್ತು ಶಿವನನ್ನು ಗ್ರಾಮಕ್ಕೆ ಕರೆತರಲಾಯಿತು. ರಾಮಯ್ಯ ತನ್ನ ಹೆಂಡತಿಯನ್ನು ಕಂಡು ಭಾವುಕನಾದ. ಗ್ರಾಮದ ಜನರು ಶಿವನ ಧೈರ್ಯಕ್ಕೆ ಮೆಚ್ಚಿದರು. ಆ ಶ್ರೀಮಂತ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದರು. ಲಕ್ಷ್ಮಿಯ ಮಕ್ಕಳು ಅಮ್ಮ ಇನ್ನು ಎಲ್ಲಿಗೂ ಹೋಗಬೇಡೆಂದು ಅಪ್ಪಿಕೊಂಡಿದ್ದರು. ಲಕ್ಷ್ಮಿ ನಿಮ್ಮಿಲ್ಲದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದು ಭರವಸೆ ಕೊಟ್ಟಿದ್ದಳು. ಲಕ್ಷ್ಮಿಯ ಕಾಣೆಯಾಗಿದ್ದ ಘಟನೆಯ ನಂತರ 6 ತಿಂಗಳು ಕಳೆದವು. ಸಂತೆಕೊಪ್ಪ ಗ್ರಾಮದಲ್ಲಿ ಎಲ್ಲವೂ ಶಾಂತವಾಗಿತ್ತು. ರಾಮಯ್ಯ ಮತ್ತು ಲಕ್ಷ್ಮಿ ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿದ್ದರು. ಗೌರಿಗ 16 ವರ್ಷದವಳಾಗಿದ್ಲು. ತನ್ನ ತಾಯಿಯ ಧೈರ್ಯವನ್ನು ತಾನು ಪಡೆದುಕೊಂಡಿದ್ದಳು. ಒಂದು ದಿನ ಗ್ರಾಮದ ದೇವಸ್ಥಾನದ ಜಾತ್ರೆಗೆ ಒಬ್ಬ ಹೊಸ ಯುವಕ ಬಂದ. ಅವನ ಹೆಸರು ನವೀನ್ ಆಗಿತ್ತು. 23 ವಯಸ್ಸಿನ ಆಸುಪಾಸಿನ ವಯಸ್ಸಿನಾಗಿದ್ದ. ಒಳ್ಳೆಯ ರೀತಿಯಲ್ಲಿ ಮಾತನಾಡುವ, ಆದರೆ ತನ್ನ ಹಿನ್ನೆಲೆಯ ಬಗ್ಗೆ ಏನು ಹೇಳದ ರಹಸ್ಯಮಯ ವ್ಯಕ್ತಿಯಾಗಿದ್ದ. ಅವನು ಗ್ರಾಮದ ಹೊರಗಿನ ಒಂದು ಚಿಕ್ಕ ಮನೆಯನ್ನು ಬಾಡಿಗೆ ತಗೊಂಡಿದ್ದ. ನಾನಿಲ್ಲಿ ಕೆಲವು ದಿನ ಇರ್ತೀನಿ, ಗ್ರಾಮದ ಸಂಸ್ಕೃತಿಯನ್ನು ತಿಳಿಯಲು ಬಂದಿದ್ದೇನೆ ಎಂದು ಹೇಳಿದ್ದ. ಗೌರಿಗೆ ನವೀನ್ನ ವರ್ತನೆಯಲ್ಲಿ ಏನೋ ವಿಚಿತ್ರವೆನಿಸಿತು. ಅವನು ರಾತ್ರಿಯ ವೇಳೆ ಕಾವೇರಿ ದಡಕ್ಕೆ ಹೋಗೋದನ್ನು ಒಮ್ಮೆ ಗೌರಿ ಗಮನಿಸಿದಳು. ಈತ ಏನು ಮಾಡ್ತಾನೆ ಎಂದು ಆಕೆ ತನ್ನ ಒಡಹುಟ್ಟಿರಾದ ಸೀತಾ, ರಾಧಾ ಮತ್ತು ಕಾರ್ತಿಕ್ಗೆ ಹೇಳಿದಳು. ಗ್ರಾಮದಲ್ಲಿ ಕೆಲವು ವಿಚಿತ್ರ ಘಟನೆಗಳು ಶುರುವಾಗಿದ್ದವು. ಒಂದೆರಡು ಮನೆಗಳಿಂದ ಬೆಳ್ಳಿಯ ಒಡವೆಗಳು, ಚಿಕ್ಕ ಪಾತ್ರೆಗಳು ಕಾಣೆಯಾಗಿದ್ದವು. ರಾತ್ರಿಯಲ್ಲಿ ಕಾವೇರಿಯ ದಡದಿಂದ ಯಾರೋ ಓಡಾಡುವ ಸದ್ದು ಕೇಳಿಸುತ್ತಿತ್ತು. ಗ್ರಾಮದ ಜನರು ಇದು ಯಾರೋ ಕಳ್ಳರ ಕೈವಾಡವಿರಬಹುದು ಎಂದು ಚರ್ಚಿಸಿಕೊಂಡಿದ್ದರು. ಆದರೆ ಗೌರಿಗೆ ಇದರ ಹಿಂದೆ ದೊಡ್ಡ ರಹಸ್ಯವಿದೆ ಎನಿಸಿತು. ಗೌರಿ ತನ್ನ ಒಡಹುಟ್ಟಿನವರೊಂದಿಗೆ ಒಂದು ರಹಸ್ಯ ಯೋಜನೆ ಹಾಕಿದಳು. ನಾವು ರಾತ್ರಿಯಲ್ಲಿ ಕಾವೇರಿಯ ದಡಕ್ಕೆ ಹೋಗಿ ಏನಾಗುತ್ತಿದೆ ಎಂದು ನೋಡಬೇಕು ಎಂದಳು. ಕಾರ್ತಿಕ್ ಉತ್ಸಾಹದಿಂದ ನಾನು ಟಾರ್ಚ್ ತಗೊಳ್ತೀನಿ ಎಂದ. ಸೀತಾ ಮತ್ತು ರಾಧಾ ಸ್ವಲ್ಪ ಭಯದಲ್ಲಿದ್ದರು.
ಗೌರಿಯ ಧೈರ್ಯಕ್ಕೆ ಮಣಿದರು. ಆ ರಾತ್ರಿ ನಾಲ್ವರು ಗ್ರಾಮದಿಂದ ರಹಸ್ಯಮಯವಾಗಿ ಕಾವೇರಿಯ ದಡಕ್ಕೆ ತೆರಳಿದ್ದರು. ಅಲ್ಲಿ ಒಂದು ದೊಡ್ಡ ಬಂಡೆಯ ಹಿಂದೆ ಅಡಗಿಕೊಂಡು ಅವರು ಕಾಯತೊಡಗಿದರು. ಕೆಲವು ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿಯ ನೆರಳು ಕಾಣಿಸಿತು. ಗೌರಿ ಎಚ್ಚರಿಕೆಯಿಂದ ಗಮನಿಸಿದಾಗ ಆತ ನವೀನ್ ಎಂದು ಗೊತ್ತಾಯಿತು. ಅವನೊಂದು ಚೀಲವನ್ನು ಒಯ್ಯುತ್ತಿದ್ದ. ದಡದ ಬಳಿಯ ಒಂದು ಗುಂಡಿಯಲ್ಲಿ ಏನನ್ನೋ ಇಡುತ್ತಿದ್ದ. ಇದೇನೋ ರಹಸ್ಯ ಎಂದು ಗೌರಿ ತನ್ನ ಒಡ ಹುಟ್ಟಿದವರಿಗೆ ಗುಸುಗುಸಿದಳು. ಗೌರಿ ತೀರ್ಮಾನಿಸಿದಳು, ನಾವು ನವೀನನ್ನು ಹಿಂಬಾಲಿಸಬೇಕು, ಆದರೆ ಅವನು ಗಮನಿಸಿದಂತೆ ಎಚ್ಚರಿಕೆಯಿಂದ ಇರಬೇಕು. ನಾಲ್ವರು ನವೀನ ಹಿಂದೆ ತೆರಳಿದರು. ಅವನು ಕಾವೇರಿಯ ದಡದಿಂದ ಒಂದು ಕಾಡಿನತ್ತ ನಡೆದ. ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಗುಡಿಸಲು ಕಾಣಿಸಿತು. ಇದೇ ಗುಡಿಸಿನಲ್ಲಿ ಲಕ್ಷ್ಮಿ ಮತ್ತು ಶಿವ ಕೆಲವು ತಿಂಗಳ ಹಿಂದೆ ಅಡಗಿಕೊಂಡಿದ್ದರು. ಗೌರಿ, ಕಾರ್ತಿಕ್, ನೀನಿಲ್ಲಿ ಏನಾದರೂ ಆಗಿದ್ದರೆ ಓಡಿ ಗ್ರಾಮಕ್ಕೆ ಸುದ್ದಿ ಕೊಡು ಎಂದು ಆಶಿಸಿದಳು. ಗೌರಿ, ಸೀತಾ ಮತ್ತು ರಾಧಾ ಗುಡಿಸಲಿನ ಬಾಗಿಲಿಗೆ ಮೆಲ್ಲಗೆ ಹೋದರು. ಒಳಗಿನಿಂದ ಇಬ್ಬರು ಮಾತನಾಡುವ ಸದ್ದು ಕೇಳಿಸಿತು. ಒಬ್ಬ ನವೀನ್, ಇನ್ನೊಬ್ಬ ಗ್ರಾಮಕ್ಕೆ ಅಪರಿಚಿತ ಧ್ವನಿಯನ್ನಾಗಿದ್ದ. ಗೌರಿ ಒಂದು ಕಿಟಕಿಯಿಂದ ಒಳಗೆ ಇಣುಕಿದಾಗ ಆಕೆಗೆ ಆಘಾತವಾಗಿತ್ತು. ಒಂದು ಟೇಬಲ್ ಮೇಲೆ ಬೆಳ್ಳಿವ ಒಡವೆಗಳು, ಕೆಲವು ಹಳೆಯ ಚಿನ್ನಾಭರಣಗಳು, ಒಂದು ನಕ್ಷೆ ಇತ್ತು. ನವೀನ್, ಇದು ಕಾವೇರಿ ದಡದ ಹಳೆಯ ಗುಪ್ತ ನಿಧಿಯ ನಕ್ಷೆಯಾಗಿತ್ತು. ಇನ್ನು ಒಂದೇ ಸ್ಥಳವನ್ನು ಹುಡುಕಿದರೆ ನಾವು ಶ್ರೀಮಂತರಾಗಿರ್ತೇವೆ ಎಂದು ಇನ್ನೊಬ್ಬನಿಗೆ ಹೇಳುತ್ತಿದ್ದ. ಗೌರಿ ತಕ್ಷಣ ತನ್ನ ಒಡ ಹುಟ್ಟಿದವರಿಗೆ ಗುಸುಗುಸಿದಳು. ಇವರು ಗ್ರಾಮದಿಂದ ಕದ್ದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಆದರೆ ಇದರ ಹಿಂದೆ ದೊಡ್ಡ ಯೋಚನೆ ಇದೆ. ಸೀತಾ, ನಾವು ಅಮ್ಮನಿಗೆ ಹೇಳಬೇಕು ಅಂದಳು. ಆದರೆ ಗೌರಿ, ಇವರನ್ನು ಈಗಲೇ ತಡೆಯಬೇಕು, ಇಲ್ಲದಿದ್ದರೆ ಇವರು ಗ್ರಾಮವನ್ನು ಓಡಿ ಹೋಗುತ್ತಾರೆ ಗ್ರಾಮದಿಂದ ಎಂದಳು. ಗೌರಿ ಒಂದು ಯೋಜನೆ ಹಾಕಿದಳು. ರಾಧಾ ಗುಡಿಸಲಿನ ಹೊರಗೆ ಕಲ್ಲಿನಿಂದ ಸದ್ದು ಮಾಡಿದಳು. ನವೀನ್ ಮತ್ತು ಅವನ ಸಂಗಾತಿ ಯಾರದು ಎಂದು ಗುಡಿಸಲಿನಿಂದ ಹೊರಗೆ ಬಂದರು. ಆಗ ಗೌರಿ ಮತ್ತು ಸೀತಾ ಒಳಗೆ ಓಡಿ ಟೇಬಲ್ನ ಮೇಲಿದ್ದ ನಕ್ಷೆಯನ್ನು ಕಿತ್ತುಕೊಂಡರು. ಕಾರ್ತಿಕ್ ಗ್ರಾಮಕ್ಕೆ ಓಡಿ ರಾಮಯ್ಯ ಮತ್ತು ಶಿವನಿಗೆ ಸುದ್ದಿ ತಿಳಿಸಿದ. ರಾಮಯ್ಯ, ಶಿವ ಮತ್ತು ಗ್ರಾಮದ ಕೆಲ ಜನರು ಗುಡಿಸಲಿಗೆ ಧಾವಿಸಿದರು. ನವೀನ್ ಮತ್ತು ಅವನ ಸಂಗಾತಿಯನ್ನು ಹಿಡಿದರು. ತನಿಖೆಯಲ್ಲಿ ನವೀನ್ ಒಬ್ಬ ಕಳ್ಳನ ಗುಂಪಿನ ಭಾಗವಾಗಿದ್ದು ಕಾವೇರಿಯ ದಡದಲ್ಲಿ ಶತಮಾನಗಳಷ್ಟು ಹಳೆಯ ಗುಪ್ತ ನಿಧಿಯನ್ನು ಹುಡುಕುತ್ತಿದ್ದ ಎಂದು ತಿಳಿಯಿತು. ಗ್ರಾಮದಿಂದ ಕದ್ದ ವಸ್ತುಗಳನ್ನು ಆ ಗುಂಪಿಗೆ ಒಪ್ಪಿಸುವ ಯೋಚನೆಯಲ್ಲಿದ್ದ ಪೊಲೀಸರು ನವೀನ್ ಮತ್ತು ಅವನ ಸಂಗಾತಿಯನ್ನು ಬಂಧಿಸಿದರು. ಕದ್ದಿದ್ದ ವಸ್ತುಗಳು ಗ್ರಾಮದ ಜನರಿಗೆ ಮರಳಿದವು. ಗೌರಿಯ ಧೈರ್ಯಕ್ಕೆ ಎಲ್ಲರೂ ಮೆಚ್ಚಿಕೊಂಡಿದ್ದರು. ಲಕ್ಷ್ಮಿ, ನನ್ನ ಮಕ್ಕಳೇ ಗ್ರಾಮದ ನಿಜವಾದ ರಕ್ಷಕರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಳು. ಗೌರಿ ನಕ್ಷೆಯನ್ನು ಕಾವೇರಿಗೆ ಎಸೆದಳು. ಗುಪ್ತ ನಿಧಿಗಿಂತ ನಮ್ಮ ಗ್ರಾಮದ ಸಂತೋಷವೇ ದೊಡ್ಡದು ಎಂದಳು. ಗ್ರಾಮದ ಜನರು ಒಟ್ಟಿಗೆ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿ ಗೌರಿ ಮತ್ತು ಆಕೆ ಒಡ ಹುಟ್ಟಿದವರನ್ನು ಸನ್ಮಾನಿಸಿದರು. ಸಂತೆಕೊಪ್ಪದಲ್ಲಿ ಶಾಂತಿ ಮತ್ತೆ ನೆಲೆಸು. ನವೀನ್ಗೆ ಘಟನೆಯ ನಂತರ 1 ವರ್ಷ ಕಳೆದಿತ್ತು. ಸಂತೆಕೊಪ್ಪ ಗ್ರಾಮದಲ್ಲಿ ಜೀವನ ಸಾಮಾನ್ಯವಾಗಿತ್ತು. ಗೌರಿ ಈಗ 17 ವರ್ಷದವಳಾಗಿದ್ಲು. ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿನಿಯಾಗಿದ್ಲು. ಕಾರ್ತಿಕ್ ತನ್ನ ತುಂಟಾಟದಿಂದ ಗ್ರಾಮದ ಎಲ್ಲರಿಗೂ ಪ್ರಿಯನಾಗಿದ್ದ. ಸೀತಾ ಮತ್ತು ರಾಧಾ ತಮ್ಮ ಓದಿನಲ್ಲಿ ಮುಳುಗಿದ್ದರು. ಲಕ್ಷ್ಮಿ ಮತ್ತು ರಾಮ ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿದ್ದರು. ಒಂದು ದಿನ ಗ್ರಾಮದ ಶಾಲೆಗೆ ಹೊಸ ಶಿಕ್ಷಕಿ ಬಂದಿದ್ದಳು. ಅಂಜನಾ. 30ರ ಆಸುಪಾಸಿನ ವಯಸ್ಸಿನ ಅಂಜನಾ ಸಾಹಿತ್ಯ ಮತ್ತು ಇತಿಹಾಸವನ್ನು ಬೋಧಿಸಲು ಬಂದಿದ್ದಳು. ಆಕೆಯ ಮಾತುಗಾರಿಕೆ, ಗ್ರಾಮದ ಚರಿತ್ರೆಯ ಬಗ್ಗೆ ತಿಳಿದಿರುವ ಜ್ಞಾನ ಎಲ್ಲವೂ ಶಾಲೆಯ ಮಕ್ಕಳಿಗೆ ಆಕರ್ಷಿಸಿತು. ಆದರೆ ಗೌರಿಗೆ ಅಂಜನಾಳ ವರ್ತನೆಯಲ್ಲಿ ಏನೋ ಅನುಮಾನವಾಯಿತು. ಶಿಕ್ಷಕಿಯಾದರೂ ಅಂಜನಾ ರಾತ್ರಿಯ ವೇಳೆ ಗ್ರಾಮದ ಹೊರಗೆ ಎಲ್ಲಿಗೂ ಹೋಗುತ್ತಿದ್ದಳು. ಗೌರಿ ಒಮ್ಮೆ ಅಂಜನಳನ್ನು ಕಾವೇರಿಯ ದಡದ ಬಳಿಗೆ ಗಮನಿಸಿಕೊಂಡಿದ್ದಳು. ಆಕೆ ಒಂದು ಚಿಕ್ಕ ದೀಪವನ್ನು ಹೊತ್ತೊಯ್ಯುವ ದಡದ ಬಂಡೆಗಳ ಮೇಲೆ ಏನನ್ನು ಗೀರುತ್ತಿದ್ದರು. ಇದೇನೋ ಗುಟ್ಟು ಎಂದು ಗೌರಿ ತನ್ನ ಒಡ ಹುಟ್ಟಿದವರಿಗೆ ಹೇಳಿದಳು. ಕಾರ್ತಿಕ್, ಅವಳು ಯಾವುದಾದರೂ ರಹಸ್ಯದ ಗುಂಡಿಗೆಯೋ ಎಂದು ಕೇಳಿದ. ಸೀತಾ, ಬೇಕಾದರೆ ಶಿವಣ್ಣನಿಗೆ ಹೇಳೋಣ ಎಂದಳು. ಗೌರಿ ಶಿವನ ಜೊತೆ ವಿಷಯವನ್ನು ಚರ್ಚಿಸಿದಳು. ಶಿವ, ನಾನು ಕೂಡ ರಾತ್ರಿಯಲ್ಲಿ ಕಾವೇರಿಯ ದಡದಲ್ಲಿ ವಿಚಿತ್ರ ಚಿತ್ರಗಳನ್ನು ಗಮನಿಸಿದ್ದೇನೆ. ಅವರು ಯಾವುದೋ ಹಳೆಯ ಭಾಷೆಯ ಚಿಹ್ನೆಗಳಂತಿವೆ ಎಂದು ಗೌರಿ ತೀರ್ಮಾನಿಸಿದಳು. ನಾವು ಈ ಚಿತ್ರಗಳ ಬಗ್ಗೆ ತಿಳಿಯಬೇಕು. ಗೌರಿ, ಸೀತಾ, ರಾಧಾ, ಕಾರ್ತಿಕ್ ಮತ್ತು ಶಿವ ಒಟ್ಟಿಗೆ ರಾತ್ರಿಯಲ್ಲಿ ಕಾವೇರಿ ದಡಕ್ಕೆ ಹೋದರು. ರಾತ್ರಿ ಬಂಡೆಗಳ ಮೇಲೆ ಗೀರಲಾದ ಚಿತ್ರಗಳು ಸ್ಪಷ್ಟವಾಗಿ ಕಾಣಿಸಿದವು. ಕೆಲವು ತ್ರಿಕೋನಾಕಾರದ ಗುರುತುಗಳು, ಕೆಲವು ಗೀರುಗಳು ಮತ್ತು ಒಂದು ದೊಡ್ಡ ವೃತ್ತದ ಚಿಹ್ನೆ. ಗೌರಿ, ಇವು ಯಾವುದೋ ಸಂದೇಶವಿರಬೇಕು ಎಂದಳು. ಸೀತಾ ಶಾಲೆಯ ಗ್ರಂಥಾಲಯದಿಂದ ಒಂದು ಹಳೆಯ ಪುಸ್ತಕವನ್ನು ತಂದಿದ್ದಳು. ಅದರಲ್ಲಿ ಕಾವೇರಿಯ ದಡದ ಚರಿತ್ರೆಯ ಬಗ್ಗೆ ಕೆಲವು ಉಲ್ಲೇಖಗಳಿದ್ದವು. ಪುಸ್ತಕದಲ್ಲಿ ಕಾವೇರಿಯ ದಡದಲ್ಲಿ ಶತಮಾನಗಳಿಂದ ಗುಪ್ತವಾಗಿರುವ ಒಂದು ಜ್ಞಾನದ ಖಜಾನೆ ಇದೆ. ಆ ಜ್ಞಾನವನ್ನು ತಿಳಿಯದವರು ಗ್ರಾಮವನ್ನು ರಕ್ಷಿಸಬಹುದು ಎಂದು ಬರೆದಿತ್ತು. ಗೌರಿಗೆ ಒಂದು ಆಲೋಚನೆ ಬಂತು. ಅಂಜನೆ ಜ್ಞಾನವನ್ನು ಹುಡುಕುತ್ತಿರಬಹುದು. ಗೌರಿ ತನ್ನ ತಂಡವನ್ನು ಒಟ್ಟುಗೂಡಿಸಿದಳು.
ನಾವು ಅಂಜನನ್ನು ರಾತ್ರಿಯಲ್ಲಿ ಗಮನಿಸಬೇಕು, ಆದರೆ ಎಚ್ಚರಿಕೆಯಿಂದ ಎಂದಳು. ಆ ರಾತ್ರಿ ಅವರು ಕಾವೇರಿಯ ದಡದ ಬಳಿ ಕಾಯತೊಡಗಿದರು. ಅಂಜನ ಒಂದು ಚಿಕ್ಕ ಚೀಲವನ್ನು ಹೊತ್ತೊಯ್ಯುವ ಒಂದು ದೊಡ್ಡ ಬಂಡೆಯ ಬಳಿಗೆ ಬಂದು ಚಿತ್ರಗಳನ್ನು ಗೀರತೊಡಗಿದಳು. ಗೌರಿ ಮತ್ತು ಶಿವ ಮೆಲ್ಲಗೆ ಹತ್ತಿರವಾದರು. ಆದರೆ ಕಾರ್ತಿಕ್ ತಾಳಲಾರದೆ, ಹೇ, ನೀನೇನು ಮಾಡ್ತಾ ಇದ್ದೀಯ ಎಂದು ಕೂಗಿಬಿಟ್ಟ. ಅಂಜನಾ ಗಾಬರಿಯಿಂದ ತಿರುಗಿ ನೋಡಿದಳು. ಗೌರಿ, ಅಂಜನಾ ಮೇಡಮ್, ಈ ಚಿತ್ರಗಳ ಬಗ್ಗೆ ನಮಗೆ ಗೊತ್ತಿದೆ. ನೀವೇನು ಗುಟ್ಟು ಬಚ್ಚಿಟ್ಟಿದ್ದೀರಾ ಎಂದು ಕೇಳಿದಳು. ಅಂಜನಾ ಮೊದಲಿಗೆ ತಡವರಿಸಿದಳು. ಆದರೆ ಗೌರಿಯ ಧೈರ್ಯವನ್ನು ಕಂಡು, ನೀವು ತಪ್ಪಾಗಿ ಭಾವಿಸಿದ್ದೀರಿ. ನಾನು ಕಾವೇರಿಯ ದಡದ ಒಂದು ಹಳೆಯ ಜ್ಞಾನವನ್ನು ರಕ್ಷಿಸಲು ಬಂದಿದ್ದೇನೆ ಎಂದಳು. ಅಂಜನಾ ತನ್ನ ಕಥೆಯನ್ನು ಹೇಳಿದಳು. ಆಕೆ ಒಬ್ಬ ಇತಿಹಾಸದ ತಜ್ಞನಾಗಿದ್ಲು. ಕಾವೇರಿ ದಡದಲ್ಲಿ ಶತಮಾನಗಳ ಹಿಂದೆ ಒಂದು ಗುಂಪು ಜನರು ತಮ್ಮ ಜ್ಞಾನವನ್ನು ಕೃಷಿಯ ವಿಧಾನಗಳನ್ನು, ಔಷಧಿಗಳನ್ನು ತಯಾರಿಕೆ ಮತ್ತು ಸಮುದಾಯದ ರಕ್ಷಣೆಯ ಕಲೆ, ಚಿತ್ರಗಳ ರೂಪದಲ್ಲಿ ಗುಪ್ತವಾಗಿಟ್ಟಿದ್ದರು. ಆದರೆ ಈ ಜ್ಞಾನವನ್ನು ದುರುಪಯೋಗ ಮಾಡಲು ಕೆಲವರು ಯತ್ನಿಸಿದರು. ನವೀನ ಗುಂಪು ಸೇರಿದಂತೆ ನಾನು ಈ ಚಿತ್ರಗಳನ್ನು ಗೀರಿಕೊಂಡು ಅವುಗಳನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸಲು ಯತ್ನಿಸುತ್ತಿದ್ದೇನೆ ಎಂದು ಅಂಜನಾ ಹೇಳಿದಳು. ಈ ಜ್ಞಾನವು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಗೌರಿ, ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದಳು. ಅಂಜನಾಳ ಜೊತೆಗೆ ಗೌರಿ ಮತ್ತು ಆಕೆಯ ತಂಡವು ಚಿತ್ರಗಳನ್ನು ಒಂದು ಗುಪ್ತ ಗುಹೆಯ ಸ್ಥಳಾಂತರಿಸಿತು. ಗುಹೆಯ ಒಳಗೆ ಒಂದು ಹಳೆಯ ಕಲ್ಲಿನ ಪೆಟ್ಟಿಗೆಯಲ್ಲಿ ಜ್ಞಾನದ ದಾಖಲೆಗಳನ್ನು ಇಡಲಾಯಿತು. ಗೌರಿ ತನ್ನ ತಾಯಿ ಲಕ್ಷ್ಮಿಗೆ ಈ ಎಲ್ಲವನ್ನು ಹೇಳಿದಳು. ಲಕ್ಷ್ಮಿ, ನೀವು ಗ್ರಾಮದ ಗೌರವವನ್ನು ರಕ್ಷಿಸಿದ್ದೀರಿ ಎಂದು ಹೆಮ್ಮೆಯಿಂದ ಹೇಳಿದಳು. ರಾಮಯ್ಯ ಈ ಜ್ಞಾನವನ್ನು ಗ್ರಾಮದ ಮುಂದಿನ ಪೀಳಿಗೆಗೆ ಕಲಿಸಬೇಕು ಎಂದು ತೀರ್ಮಾನಿಸಿದ. ಅಂಜನಾ ಗೌರಿಯ ಧೈರ್ಯಕ್ಕೆ ಮೆಚ್ಚಿ ಎಲ್ಲರೂ ಪ್ರಶಂಸಿಸಿದರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.